ಈ ಇದು ತ್ರಿಶೂಲ ಪೌಡರ್ದು ಆ ಬಗ್ಗೆ ಹೇಳಿ. ತ್ರಿಶೂಲ ಪೌಡರ್ ಪ್ರಪಂಚದಲ್ಲಿ ತ್ರಿಶೂಲ ಪೌಡರ್ ಬಂದು ಭದ್ರಳ್ಳಿ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಮಾತ್ರ ನಡೀತಾರೆ. ಹಾಗಾಗಿ ತ್ರಿಶೂಲ ಪೌಡರ್ ಅಂದರೆ ಇಲ್ಲಿ ಅಮ್ಮನ ಎರಡು ಕೈ ಈ ಥರ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಈಗ ನ್ಯಾಚುರಲಾಗಿ ಕಣ್ಣು ಮುಚ್ಕೊಂಡು ಕತ್ಲಿರುತ್ತೆ ನಾರ್ಮಲಾಗಿ ಅದರಲ್ಲೇ ಬೆಳಕು ಸ್ಪ್ರೀನ್ ಬೆಳಕು ಅಥವಾ ಲೇಕ್ ಬೆಳ್ತಾರೆ ಅದರಲ್ಲಿ ಏನಾಗಿದೆ ತೊಂದರೆ ಅಂತ ಅಮ್ಮನವರು ದೇವತೆಗಳೇ ಅದನ್ನು ತೋರಿಸ್ಕೊಡ್ತಾರೆ. ಅದೇ ತ್ರಿಶೂಲ ಇದು ಎಲ್ಲೂ ಇಲ್ಲ, ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಈ ಥರ ಪವಾಡ. ಅದು ಇಂಡಿಯಾನೆಲ್ಲ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅಂದರೆ ಯಾವ ಥರ ಇಲ್ಲಿ ಬಂತು, ಹೆಂಗೆ ಅದ್ರ ಬಗ್ಗೆ ತಿಳಿಸ್ಬೋದು ಸರ್? ಅದು ಬಂದು ದೈವ ಇಚ್ಛೆ, ದೈವ ಇಚ್ಛೆ ಇರೋದಕ್ಕೆ ಅದನ್ನೆಲ್ಲ ಬೈರಕ್ಕೆ ಅಂದರೆ ಅದು ನಿಮಗೆ ಅದು ಮಾತ್ರ ಅಷ್ಟೇ. ದೈವ ಇಚ್ಛೆ ಇರೋದಕ್ಕೆ ಅದು ದೈವ ರಹಸ್ಯಗಳೆಲ್ಲ ನಾವು ಬೈಯರಾಗ. ಮತ್ತು ಇನ್ನೊಂದು ಕೇಳ್ಪಟ್ಟೆ ನಾನು, ಆ ಅಮ್ಮ ವಾಗ್ದಾನ ನಿಮ್ಮ ಮತ್ತು ಅದೇ ಒಂದು ಭಾಷೆ ಇರ್ತದಂತೆ, ಆ ಭಾಷೆ ನಿಮ್ಮ ಬಿಟ್ಟರೆ ಬೇರೆ ಯಾರಿಗೂ ಅರ್ಥ ಆಗಲ್ಲ ಅಂತ ಅದೊಂದು ಇದಿದೆ. ಹೌದು ಸರ್, ಖಂಡಿತವಾಗಿ ಅದಾಗಲ್ಲ. ಅದು ದೈವ ಭಾಷೆಯಲ್ಲೇ ನಾವು ದೈವ ಭಾಷೆಯಲ್ಲೇ ಚೌಡಿ ಪ್ರಯೋಗ ಇಲ್ಲಿ ಹೋಮ ಮಾಡಬೇಕಂತ ಅಮ್ಮ ಹೇಳ್ತಾರೆ. ಆ ಭಾಷೆಯಲ್ಲೇ ನಾವು ಬೇರೆ ಬುಕ್ಸ್ ಇಟ್ಕೊಂಡು ಅದು ಇದು ಎಲ್ಲ ನಮ್ಮ ಅದು ದೈವ ಭಾಷೆಯಲ್ಲಿ ಹೋಮ ಮಾಡೋದು. ಇದುವರೆಗೂ ಯಾರಿಗೂ ಅರ್ಥ ಆಗಿಲ್ಲ, ಆಗಲ್ಲ, ಮುಂದೆ ಆಗೋದು ಅದರ ಭಾಷೆಯಲ್ಲಿ ಗುರುಳೆ ವಿಶೇಷ ಪೂಜೆಗಳು ಯಾವಾಗ ಇರ್ತದೆ? ಅಮಾವಾಸ್ಯೆ ಹುಣ್ಣಿಮೆ ದಿವಸ ವಿಶೇಷ ಪೂಜೆಗಳು ಇರುತ್ತೆ. 12 ಗಂಟೆಗೆ ಅಮ್ಮನಿಗೆ ಅಭಿಷೇಕ ಮತ್ತು ಹಾಲು ಮೊಸರು ಅರಿಶಿನ ಕುಂಕುಮ ತುಪ್ಪದ ಅಭಿಷೇಕ ಎಲ್ಲ ಇರುತ್ತೆ. ಹಾಗಾಗಿ ಬಂದಂಥ ಭಕ್ತಾದಿಗಳು ಅಮ್ಮನಿಗೆ ಅಭಿಷೇಕ ಮಾಡೋಂಥ ಅವಕಾಶ ಇದೆ. ದೇವಿ ಪ್ರತ್ಯಂಗಿರ ಮಹಾಪ್ರತ್ಯಂಗಿರ ಅದರ್ವನ ವೇದ ನಾಯಕಿ ಶ್ರೀ ಚಂದ್ರನ. ಈ ದೇವಸ್ಥಾನ ಹೆಂಗೆ ಪರಿಚಯ ಆಯ್ತು ನಿಮಗೆ? ಸರ್ ನಾವು ಫಸ್ಟ್ ಯೂಟ್ಯೂಬಲ್ಲಿ ನೋಡಿದ್ವಿ ದೇವಸ್ಥಾನದ ಬಗ್ಗೆ. ಆಮೇಲೆ ಫಸ್ಟ್ ಎಲ್ಲ ಈ ಕಡೆ ಓಡಾಡುವಾಗ ಯಾವುದೋ ಚಿಕ್ಕ ದೇವಸ್ಥಾನ ಅಂತ ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ. ಆಮೇಲೆ ಕೊನೆಗೆ ಅಮ್ಮ ನಾನು ಇಲ್ಲೇ ಕರ್ಸ್ಕೊಂಡ್ರೆ ಏನಂದರೆ ನಮ್ಮ ಇನ್ನೊಬ್ರು ಫಾರಿನ್ ನೇಟಿವ್ಸ್ ಬಂದು ಹೇಳಿದ್ರು. ನಾನು ಫುಲ್ ಹುಷಾರಿಲ್ಲಂಗಾಗಿತ್ತು, 2 months ಫುಲ್ ಹುಷಾರಿಲ್ಲಂಗಾಗ್ಬಿಟ್ಟಿತ್ತು. ಆಮೇಲೆ ಕೇಳಿದಕ್ಕೆ ಹಾಸ್ಪಿಟಲ್ಗೆಲ್ಲ ಹೋದ್ರಿ, ಎಲ್ಲೋದ್ರೂ ಎಲ್ಲ ಕಡೆ ಮಾಡಿದ್ರು. ಏನಂದರೆ BP ಹೆಚ್ಚು ಕಮ್ಮಿ ಆಗ್ತಿದೆ ಅಷ್ಟೇ ಹೇಳ್ತಾ ಇದ್ರು. ಎಲ್ಲೇ ಹೋದ್ರೂ ಏನು ಪರಿಹಾರ ಸಿಗ್ತಾ ಇದ್ದಿಲ್ಲ, ಫುಲ್ ಸುಸ್ತಾಗೋದು ಅದೆಲ್ಲ. ಆಮೇಲೆ ಒಂದಿನ ಫುಲ್ ಸೀರಿಯಸ್ ಆಗ್ಬಿಟ್ಟಿತ್ತು, ಫುಲ್ ಹುಷಾರಿಲ್ಲಂಗೆ ತುಂಬ ಜಾಸ್ತಿ ಸೀರಿಯಸ್ ಆಗ್ಬಿಟ್ಟಿತ್ತು. ಅವಾಗ ಏನಂದ್ರೆ ನಮ್ಮ ರಿಲೇಟಿವ್ಸ್ ರಿಲೇಟಿವ್ ಕಸಿನ್ ಹೇಳಿದ್ರು, ಅಂದ್ರೆ ಯೂಟ್ಯೂಬಲ್ಲೇ ನೋಡಿದ್ದು ನಾನು ಫಸ್ಟ್ ಆಗಿ. ಆಮೇಲೆ ಹೇಳಿದ್ರು ಈ ದೇವಸ್ಥಾನಕ್ಕೆ ಹೋಗಿ ಹುಷಾರಾಗುತ್ತೆ ಅಂತ. ಫುಲ್ಲು ಕೈ ಕಾಲೆಲ್ಲ ಫುಲ್ಲು ಜಾಸ್ತಿ ಇದಾಗ್ಬಿಟ್ಟಿತ್ತು, ಏನು ವರ್ಕ್ ಆಗ್ತಾ ಇದ್ದಿಲ್ಲ. ಆಮೇಲೆ ಮತ್ತೆ ಸರಿ ಅಂದ್ಬಿಟ್ಟು ಕರ್ಕೊಂಡು ಬಂದ್ರು, ಇಲ್ಲಿ ಮಶಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಎಲ್ಲ ಮಾಡಿಸಿದ್ರು. ಆತ್ಮ ಸೇರಿಕೊಂಡಿದೆ ಅಂತ ಮತ್ತೆ ಹೋಗಿ ಅದೆಲ್ಲ ಕ್ಲಿಯರ್ ಆಯಿತು. ಕ್ಲಿಯರ್ ಆದ್ಮೇಲೂ ಕೂಡ ನನಗೆ ನಡೆಯೋಕ್ಕಾಗ್ತಾ ಇದ್ದಿಲ್ಲ, ಏನೂ ಇಲ್ಲ. ಕೈ ಈ ಕಡೆ ಲೆಫ್ಟ್ ಕಾಲು ಏನು ವರ್ಕ್ ಆಗ್ತಾ ಇದ್ದಿಲ್ಲ. ಸ್ವಾಮಿನೇ ಮನೆಗೆ ಬಂದು ಕಾರಿಂದ ಎತ್ಕೊಂಡ್ಬಂದು ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೋದ್ರು. ಆಮೇಲೆ ಮಶಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸಿದ್ರು. ಪೂಜೆ ಮಾಡಿಸ್ಕೊಂಡು ಬಂದ ದಿನ ನಮ್ಮ ಅಣ್ಣ ನಮ್ಮ ಅಣ್ಣ ನೋಡಿದ್ರು ಏನೇ ತೊಂದರೆ ಆಗಿದೆ ಅಂತೆಲ್ಲ ನೋಡಿದ್ರು. ನಾನು ಫಸ್ಟ್ ಆಗಿ ನಂಬಲಿಲ್ಲ. ಆಮೇಲೆ ಮತ್ತೆ ಇವ್ರು ಹೇಳಿದ್ರು, ನೀನೇ ಬಂದು ಕುತ್ಕೊಂಡು ನೋಡಮ್ಮ, ನಿಮಗೆ ಗೊತ್ತಾಗುತ್ತೆ ಸತ್ಯ ಹೆಂಗೆ ಏನು ಅಂತ. ಆಮೇಲೆ ಕುತ್ಕೊಂಡು ನೋಡಿದೆ, ಕೇಳಿದೆ ಏನಮ್ಮ ನನಗೆ ಇವಾಗಲೇ ಕೈ ಕಾಲೆಲ್ಲ ವರ್ಕ್ ಆಗಲ್ಲ, ನನಗಿಂತ ಏನಮ್ಮ ಈ ಥರ ಕಷ್ಟ ಕೊಟ್ಟಿದ್ಯಾ ನೀನು ಅಂತೆಲ್ಲ ಕೇಳ್ಕೊಂಡಾಗ ಅಮ್ಮನೇ ಬೆಳಕಲ್ಲಿ ಬಂದು ಉತ್ತರ ಕೊಟ್ಟು ನಾನಿನ್ನು ಹುಷಾರು ಮಾಡ್ಕೊಳ್ತೀನಿ ಅಂತ ಕೇಳಿದ್ರು. ಎಷ್ಟು ದಿನದಲ್ಲಿ ಅಮ್ಮ ಹುಷಾರು ಮಾಡ್ಕೊತೀನಿ ಅಂದರೆ ಬರೀ 3 ದಿನದಲ್ಲಿ ಮಾಡ್ಕೊತೀನಿ ಅಂತ ತೋರಿಸಿದ್ರು. 3 ದಿನದಲ್ಲಿ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ದವಳನ್ನ ಎದ್ದು ನಿಲ್ಲಿಸಿ ಅಮ್ಮ 3 ದಿನದಲ್ಲಿ ಹುಷಾರು ಮಾಡ್ಕೊಳ್ತೀನಿ ಅಂತ ಹುಷಾರು ಮಾಡ್ಕೊಂಡಿದ್ರು. ಏನು ಅನಿಸ್ತು ನಿಮಗೆ? ಈಗ ಎಲ್ಲ ಕಡೆಯೂ ಬೇರೆ ಕಡೆ ಹೋಗಿರ್ತೀರ, ಈ ದೇವಸ್ಥಾನ ತುಂಬಾ ಕಡೆ ಹೋದ್ರಿ ಎಲ್ಲ ಕಡೆ ಹೋದಾದ್ರು ಬರೀ ಹೋಗೋದು, ಓದೇ ತಿನ್ನೋದು, ಕೂದಲು ಜುಂಗಾಡೋದು, ಬರೋದು, ಹೋಗ್ತೀನಿ ಅಂತ ಅಲ್ಲಿ ಹೋಗೋದು, ಆಚೆ ಬಂದ ತಕ್ಷಣ ಸೇರ್ಕೊಳ್ಳೋದು, ಈ ಥರನೇ ಆಗ್ತಾ ಇತ್ತು. ಅದು ಇಲ್ಲೇ ಬಂದಾಗ ಒಂದು ಏಟು ಹೊಡಿಲ್ಲ. ಮಶಾನ ಕರ್ಕೊಂಡೋದ್ರು, ಕೇಳಿದ್ರು ಒಳಗಡೆ ಇರೋ ಆತ್ಮಗೆ ಏನೇನು ಬೇಕು ಅಂತ. ಎಲ್ಲ ತಂದ್ಕೊಟ್ಟು ಅದು ಇಸ್ಕೊಂತು, ಅದಕ್ಕೂ ಶಾಂತಿ ಮಾಡಿ ಕಳಿಸಿದ್ರು. ನನಗೂ ಶಾಂತಿ ಆಯಿತು. ಅದಕ್ಕೆ ಅಮ್ಮ ಹೇಳಿದ್ರು, ನಿಂಗೆ ಇನ್ನೂ ಸ್ವಲ್ಪ ತೊಂದರೆ ಇದೆ, ಆಚೆ ಹೋಗೋದು ಬೇಡ ಅಂತ. ಅಮ್ಮ ಉಳಿಸ್ಕೊಂಡಿದೆ, 48 ದಿನ ಉಳ್ಕೊ ಅಂತ ಹೇಳಿತ್ತು. ಉಳ್ಕೊಂಡಿದ್ದೀನಿ. ಅಮ್ಮ ಖುಷಿಯಾಗಿ ನೋಡ್ಕೊಂಡೆ, ನಾನು ಖುಷಿಯಾಗಿದ್ದೀನಿ. ಈಗ ಬರೋವಂಥವ್ರಿಗೆ ಭಕ್ತಾದವರಿಗೆ ಏನು ಬೆಳೆಸ್ತಾರೆ ನೀವು? ಏನಂತ ಹೇಳ್ತೀರ? ಏನು ಹೇಳಕ್ಕೆ ಎಲ್ಲ ಇಲ್ಲಿ ಬಂದಾಗ ನಾನು ಏನು ಹೇಳೋದಿರೋದಿಲ್ಲ. ಅವರೇ ಬಂದು ನೋಡಿ
ನಾವು ಇನ್ನೊಂದ್ಸತಿ ಬರ್ಬೇಕಂತ ಏನು ಅಂತಂದ್ರೆ ಅಮ್ಮ ಪ್ರತಿಯೊಬ್ಬರಿಗೂ ಎಲ್ಲದಕ್ಕೂ ಉತ್ತರ ಕೊಟ್ಟೆ ಕೊಡ್ತಾರೆ, ಯಾರಿಗೂ ನಾನು ಕೊಡೋದಿಲ್ಲ ಉತ್ತರ ಅಂತ ಹೇಳಿಲ್ಲ. ಅವ್ರಾಗ ಅವರೇ ಬಂದು ನೋಡಿ ಸತ್ಯ ಇದೆ ಅಂತ ಗೊತ್ತಾಗಿ ಆಮೇಲೆ ಅವರೇ ಬರ್ತಾರೆ. ಮಶಾಣದಲ್ಲೇ ಅದನ್ನು ಮುಕ್ತಿ ಕೊಟ್ಟು ಕಳಿಸ್ತಿದ್ದಾರೆ. ಅಂದರೆ ಏನೇ ಅವ್ರ ಮನೆಗೆ ಏನೇ ಕಷ್ಟ ಇದ್ದರೂ, ಅಂದರೆ ಗಾಳಿ ಆಗಲಿ, ಅವ್ರ ಮನೆ ಬೇರೆ ಥರ ಈಗ ಅಂಗಡಿ ಬಿಸ್ನೆಸ್ ಆಗಲಿ ಇಲ್ಲ ಏನೇನೋ ಬೇರೆ ಥರ ಇದ್ರೂ ಇಲ್ಲಿ ಬಂದಮೇಲೆ ವಾಗ್ದಾನ ನೋಡಿಕೊಂಡು ಆಮೇಲೆ ನೀವು ರೆಡಿ ಮಾಡ್ಕೊಳ್ತೀರ. ಹೌದು, ಅದು ಆಮೇಲೆ ಇಲ್ಲಿ ಮಾಡ್ತೀರಿ. ಇಲ್ಲ ಸ್ಮಶಾನದಲ್ಲಿ ಹೆಚ್ಚಾಗಿ ಸ್ಮಶಾನದಲ್ಲೇ ಪೂಜೆ ಮಾಡ್ತೀವಿ. ಸ್ಮಶಾನದಲ್ಲೇ ಹೆಚ್ಚಾಗಿ ಪೂಜೆ ಮಾಡಿ ಮತ್ತು ಅವ್ರ ಮನೆಗೂ ಕೂಡ ಹೋಗ್ತೀವಿ. ಅವ್ರಿಗೆ ಎಷ್ಟೇ ದೂರ ಇರಲಿ ಅವ್ರ ಮನೆಯೊಳಗೆ ಹೋಗಿ ನಮ್ಮದು 5-10 ನಿಮಿಷ ಕೆಲಸ ಪೂಜೆ ಇರುತ್ತೆ. ಅದು ನಮ್ಮೊಂದು ಊದ್ಬತ್ತಿ ಕೂಡ ಹಚ್ಚಲ್ಲ, ನಮ್ಮ ಬೇರೆ ರೀತಿ ಪೂಜೆ ಇರುತ್ತೆ. ಆ ಪೂಜೆ ಮಾಡಿ ಅಲ್ಲೇನು ವ್ಯವಸ್ಥೆ ಮಾಡಿ ನಾವು ಬರ್ತೀವಿ. ಈಗ ಬೇರೆ ಬೇರೆ ಕಡೆಯಿಂದ ಬರೋರಿಗೆ ಇಲ್ಲಿ ಬರಬೇಕಂದ್ರೆ ಆಲ್ಟ್ ಆಗೋಕ್ಕೆ ಅಲ್ಲಿ ಪ್ರತಿಯೊಂದು ಬಂದು ಇಲ್ಲಿ ಇರೋಕ್ಕೆ ಸೌಕರ್ಯ ಖಂಡಿತ ಇದೆ. ಇಲ್ಲಿ ಬಂದರೆ ಉಳ್ಕೊಳ್ಳೋದಕ್ಕೂ ಜಾಗ ಇದೆ. ಅವ್ರು ಎಷ್ಟು ತಿಂಗಳಾದ್ರೂ ಇರ್ಬೋದು. ಇಲ್ಲಿ ಯಾರು ಕೇಳೋದಿಲ್ಲ. ಊಟದ ವ್ಯವಸ್ಥೆ ಪ್ರತಿನಿತ್ಯ 24 ಅವರ್ ಊಟ ಇದ್ದೇ ಇರುತ್ತೆ. ಅದಕ್ಕೆಲ್ಲ ಏನು ಚಾರ್ಜಸ್ ಇಲ್ಲ. ಅಮ್ಮನವರ ಆಜ್ಞೆಯಿಂದ ಬಂದಂಥ ಅದಕ್ಕೋಸ್ಕರ ಊಟದ ವ್ಯವಸ್ಥೆ ಮತ್ತು ಟೀ ಬೆಳಗ್ಗೆ ಇರುತ್ತೆ. ಅವ್ರು ಬೇಕಾದಾಗ ಮಾಡ್ಕೊಂಡು ಕುಡಿಬೋದು. ಬಂದವ್ರಿಗೆ ಅವ್ರದ್ದೇ ದೇವಸ್ಥಾನ ಥರ ಅವ್ರಿಗೆ ರೆಡಿ ಆಗಿಬಿಟ್ಟು ಹೋಗ್ಬೋದು. ಇಲ್ಲ ಅಮ್ಮನ ಹತ್ರ ಇರ್ತೀನಿ ಸಮಯ ಅಂತ ಹೇಳ್ತಾರೆ. ಇಷ್ಟು ದಿನ ಇರ್ತೀರ ಅಂತ ನಮಗೆ ಅಂತಂದ್ರೆ ಅದು ಅಮ್ಮ ಇರ್ಸ್ಕೊಂತಿದ್ದಾರೆ, ನೀವು ಇರ್ತೀರ ಅಷ್ಟೇ. ಅದರಲ್ಲಿ